ನಡೆಯೋದೇ ಇಲ್ಲ ಈ ಥರ. ನೋಡಿ ನೋಡಿ ಈ ಥರ. ಅದೇ ಈಗ ಕೊಯ್ಕ ಬಂದಿತ್ತು ತೋಟದ ನುಗ್ಗಿಕಾಯಿ ಅಲ್ವಾ ಗದ್ರಿದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. 3 ದಿನದ ನಂತರ ವ್ಲಾಗ್ಗೆ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೆ. ಚಹಾ ಎಲ್ಲ ಕುಡ್ಕೊಂಡು ನಾನು ಸಿಂಗರಿಗೆಲ್ಲ ಕಚ್ಕೊಟ್ಟೆ. ಆಮೇಲೆ ತರಕಾರಿ ಗಿಡಕ್ಕೆ, ಹೂವಿನ ಗಿಡಕ್ಕೆಲ್ಲ ನೀರು ಬಿಟ್ಟು ಕೆಲಸ ಎಲ್ಲ ಮುಗಿಸಿದ್ದಾಯಿತು. ಈಗ ಅಡುಗೆ ಆಗಬೇಕು. ಆಮೇಲೆ ಹೀಗೆ ಸುಮಾರಷ್ಟು ಕೆಲಸ ಎಲ್ಲ ಉಂಟು. ಒಂದೀಗ 2-3 ದಿನದಿಂದ ಎಂಥ ಕೆಲಸನೂ ಕೂಡ ಮಾಡಲಿಕ್ಕೆ ಆಗಲಿಲ್ಲ. ಸ್ವಲ್ಪ ತಿರುಗಾಟ ಎಲ್ಲ ಇತ್ತು, ಹಾಗಾಗಿ ಹೋಗೋದು ಬರೋದು ಅಂತೆಲ್ಲ ಆಗ್ತಾಯಿತ್ತು. ಮತ್ತು ಬ್ಲಾಗ್ ಕೂಡ ಮಾಡಲಿಕ್ಕೆ ಆಗಲಿಲ್ಲ, ಕ್ಷಮೆ ಇರಲಿ. ಸೊ ಇವತ್ತಿನ ಬ್ಲಾಗ್ ನಿಮಗೆ ಎಷ್ಟು ಖುಷಿ ಕೊಡುತ್ತೆ ಅಂತ ನೋಡೋಣ. ಹಾಗೆ ಶುರು ಮಾಡೋಣ. ಲೆಟ್ಸ್ ಗೋ. ನೋಡಿ, ನಮ್ಮ ಮನೇಲಿ ಮೆಣಸಿನಕಾಳು ಕೊಯ್ತಾ ಇದ್ದಾರೆ ದಾದ. ನಿನ್ನೆ ಒಂದಿಷ್ಟನ್ನು ಕೊಯ್ಕ ಬಂದಿದ್ದಾರೆ. ಈಗ ಚಹಾ ಕುಡ್ಕೊಂಡು ಮೆಣಸಿನಕಾಳು ಕೊಯ್ಯೋದಕ್ಕೆ ಹೋಗಾರೆ. ರೇಟೆಲ್ಲ ಎಷ್ಟಿದೆ ಅಂತ ಗೊತ್ತಿಲ್ಲ. ನಾವು ಇದನ್ನು ಪೂರ್ತಿ ಎಲ್ಲ ಕೊಯ್ದು ಒಣಸಿ ಮಾರುವಾಗ ಎಷ್ಟು ರೇಟ್ ಸಿಗ್ತದೆ ನಮಗೆ ಅಂತೇಳಿ ತಿಳಿಸ್ತೀನಿ. ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಹಾಗೇನೆ ನಿಮ್ಮ ಮನೇಲಿ ಈ ರೀತಿ ಕಾಳು ಮೆಣಸನ್ನೆಲ್ಲ ಬೆಳಿತೀರಾ ಅಂತ ಕಾಮೆಂಟ್ ಮಾಡಿ ಆಯಿತಾ. ಈ ವರ್ಷ ಅಂತೂ ತುಂಬ ಕಡಿಮೆ ಕಾಳು ಮೆಣಸು ಆಗಿರ್ಬೋದು, ಅಡಿಕೆ ಬೆಳೆ ಎಲ್ಲನೂ. ಸೊ ಒಂದು ಸ್ವಲ್ಪ ಏನೋ ಉಂಟು, ಅದರಿಂದ ಕೊಯ್ತಾ ಇದ್ದಾರೆ ನಿನ್ನೆಯಿಂದ. ಹಾಗೆ ಕೊಯ್ಲೆಲ್ಲ ಮುಗಿಲಿ, ಎಷ್ಟು ಕಾಳು ಮೆಣಸೆಲ್ಲ ಸಿಗುತ್ತೆ ಅಂತ ತಿಳಿಸ್ತೀನಿ, ರೇಟ್ ಎಷ್ಟಿದೆ ಅಂತೆಲ್ಲ. ಇವಾಗ ಒಂದು 3-4 ದಿನದಿಂದ ನಮ್ಮನೆ ಕೋಳಿಗೆ ಆರಾಮೇ ಇಲ್ಲ. 1-2-3 ಕೋಳಿ ಅಂತೂ ನಡೀತಾನೆ ಇಲ್ಲ ಆಯಿತಾ. ಅದಕ್ಕೇನು ಔಷಧಿ ಮಾಡ್ತಾಯಿದ್ದೀವಿ ಅಂತಂದರೆ, ಇದು ಒಂದು ಟಾನಿಕ್ಕು, ಒಂದು 5 ml ಅನ್ನು ನೀರಿಗೆ ಹಾಕಿ ಇಡಬೇಕು. ಇದು ಕುಡಿಲಿಕ್ಕೆ ಕೊಡೋದು. ನೋಡಿ, ಇದು ಒಂದು ಟ್ಯಾಬ್ಲೆಟು, ದಿನದಲ್ಲಿ 1 ಟ್ಯಾಬ್ಲೆಟನ್ನು ಹಾಕಬೇಕು. ನೋಡಬೇಕು ಏನಾಗ್ತದೆ ಅಂತ. ಕೋಳಿ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ನೋಡಿ, ನಡೆಯೋದೇ ಇಲ್ಲ ಈ ಥರ. ನೋಡಿ ನೋಡಿ ಈ ಥರ. ನಮ್ಮನೆ ಕೋಳಿಗೆಲ್ಲ ಈ ಥರ ರೋಗ ಬಂದಿತ್ತು ಇನ್ನುವರೆಗೂ ಇಲ್ಲಾಗಿತ್ತು. ಒಂದು 5-6 ವರ್ಷದ ಹಿಂದೆ ರೋಗ ಬಂದು ಕೋಳಿ ಸಂತತಿ ಅನ್ನೋದೇ ಇಲ್ಲಾಗ್ಬಿಟ್ಟಿತ್ತು ನಮ್ಮನೇಲಿ. ಈ ವರ್ಷ ಬಂದಿತ್ತು ನೋಡಿ, ಇದು 2 ಕೋಳಿಗೆ ಬಂದಿದೆ. ಇದು ನಮ್ಮನೆ ದೊಡ್ಡ ಹುಂಜನಿಗೂ ಹೋಗ್ಬಿಟ್ಟಿದೆ ನೋಡಿ. ಇವನಿಗೂ ಅಷ್ಟೇ. ನಡಿ ಒಂದ್ಸರಿ ತೋರ್ಸ. ಮತ್ತೇನು ಆಹಾರ ತಿನ್ನೋದೆಲ್ಲನೂ ಮಾಡ್ತದೆ, ಕಾಲಲ್ಲಿ ಮಾತ್ರ ನಿಲ್ಲೋದಿಕ್ಕಾಗೋದಿಲ್ಲ, ಓಡಾಡೋದಿಕ್ಕಾಗೋದಿಲ್ಲ. ಹಾಗಾಗಿ ನಿನ್ನೆಯಿಂದ ಫುಲ್ ಬೆಡ್ ರೆಸ್ಟಲ್ಲೇ ಇವೆ ಕೋಳಿಗಳು. ಪಾಪ ಅನಿಸ್ತದೆ ಫ್ರೆಂಡ್ಸ್ ನೋಡ್ಲಿಕ್ಕಂತೂ.
ನಾನು ತೋಟಕ್ಕೆ ಬರ್ದೇನೆ 3-4 ದಿನ ಆಗಿತ್ತು. ಮಣ್ಣಿನ ಕಂಬಳ ನಡೀತಾ ಇತ್ತಲ್ಲ, ಎಷ್ಟಾಗಿದೆ ಅಂತ ನೋಡೋದಕ್ಕಂತ ಬರಲೇಲಾಗಿದೆ. ಸೊ ಈಗ ಒಂದು ರೌಂಡ್ ಬಂದು ನೋಡ್ಕೊಂಡು ಹೋಗುವ ಅಂತ. ನೋಡಿ, ಮಣ್ಣು ಹಾಕಿದ್ದು ಮಣ್ಣಿನ ದಂಡೆ ಸುಮಾರು ಆಗಿಬಿಟ್ಟಿದೆ. ಅವತ್ತು 2 ಲೈನ್ ಅಷ್ಟೇ ಆಗಿತ್ತು, ಈಗ ಸುಮಾರು ಮುಗಿತಾ ಬಂದಿದೆ. ನೋಡಿ, ಇದಿಷ್ಟು ಆಗಬೇಕು. ಈಗ ನಾವು ನಿಂತಿದ್ವಲ್ಲ ಈ ಜಾಗ, ಇದಿಷ್ಟಾದರೆ ಕಂಪ್ಲೀಟ್ ಆದಾಗೆ. ಎಲ್ಲಿ ಬಂದದಿ ಮತ್ ಬಂತಾನೆ ಅಲ್ಲಿ ಕಾಣು, ಅಲ್ಲಿ ನೋಡಿ ಕೂತ್ಕೊಂಡಿದ್ದಂತ. ಒಂದು ವಾ ಬಾಡಿ ಕೊನಿಗೆ ಅವಳಿಸುತ್ತ ತಿಂದ್ಕೊಂಡು ಹೋಲೆ. ಏನ ತಿಂತೀನ ಚಾ ಎಲ್ಲ ಕುಡ್ದಾಯ್ತು. ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಾವ್ರೆ. ದಾದನ ಕಡೆಯವರು ಇದು ಎಲೆ ಕೊಯ್ಲು ಇತ್ತು, ಆಮೇಲೆ ಕಾಳು ಮೆಣಸಿನ ಕೊಯ್ಲು ಮುಗೀತು, ಆಮೇಲೆ ಮಣ್ಣಿನ ಕಂಬಳ ಕೂಡ ನಿನ್ನೆ ಮುಗೀತು. ಕೊಟ್ಟಿಗೆಗೆ ದರ್ಕನೆಲ್ಲ ತರೋದಿಕ್ಕಂತ ಹೋಗೋಕ್ಕಾಗಲಿಲ್ಲಾಗಿತ್ತು ದಾದನ ಕಡೆಯವ್ರಿಗೆ. ಹಾಗಾಗಿ ಈಗ ಚಹಾ ಕುಟ್ಕೊಂಡು ಅವರು ದರ್ಕ ತರ್ಲಿಕ್ಕೆ ಹೋಗಿದ್ದಾರೆ. ನನಗೆ ತೋಟದಲ್ಲಿ ಇದು ಏನು ಹೇಳಿ ಮಣ್ಣು ಕಂಬಳ ಮಾಡ್ತಿದ್ರಲ್ಲ ಆ ಜಾಗದಲ್ಲಿ ಜಟ್ ಹಾಕ್ದೇ ಸುಮಾರು ಒಂದು 15 ದಿನದ ಮೇಲೆ ಆಯಿತು. ಅವ್ರು ಕೆಲಸ ಮಾಡ್ತಾಯಿದ್ರಲ್ಲ, ಮತ್ತು ಅಲ್ಲಿ ಜಟನ್ ಹಾಕಿದ್ರೆ ನೀರು ಹಾಕ್ತಾಯಿದ್ರೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಜಟನೆಲ್ಲ ಹಾಕಲಿಲ್ಲಾಗಿದ್ರು. ಸೊ ಅಲ್ಲಿ ನೀರು ಬರಿ ಮಾಡಲಿಕ್ಕೆ ನನ್ನ ಹತ್ರ ಹೇಳೋಗಿದ್ದಾರೆ. ಹಾಗಾಗಿ ಆ ಕೆಲಸವನ್ನು ಮಾಡ್ತಾಯಿದ್ದೀನಿ ನಾನು. ಮಣ್ಣನ್ನು ಅರ್ಧಕ್ಕೆ ಅರ್ಧ ಆಗುವಷ್ಟು ಖಾಲಿ ಮಾಡಿದ್ದಾರೆ. ಸೊ ಫುಲ್ ಇತ್ತು ಇಲ್ಲಿವರೆಗೂ, ಅರ್ಧ ಆಗುವಷ್ಟು ಖಾಲಿ ಮಾಡಿಬಿಟ್ಟಿದ್ದಾರೆ ನೋಡಿ. ಬನ್ನಿ ತೋಟಕ್ಕೆ ಹೋಗಿ ಅಲ್ಲಿ ಮಣ್ಣಿನ ಕಂಬಳಲ್ಲಿ ಹೆಂಗಾಗಿದೆ ಅಂತ ನೋಡಿ. ಕಲ್ಲುಗಳು ಎಷ್ಟೊಂದು ಸಿಕ್ತು ಅಂತ. ನಿನ್ನೆ ಮುಗಿಸಿದ್ದಾರೆ. ನಾನು ವ್ಲೋಗ್ ಮಾಡಿದೆಲ್ಲ ತುಂಬ ದಿನ ಆಗಿತ್ತು ನೋಡಿ. ವ್ಲೋಗ್ ಸ್ಟಾರ್ಟ್ ಮಾಡಿದವಾಗ ಸ್ವಲ್ಪ ಅಷ್ಟೇ ಮುಗಿತಾ ಬಂದಿತ್ತು. ನಿನ್ನೆ ಅಂತೂ ಕಂಪ್ಲೀಟ್ ಆಯಿತು. ಹಾಗೆ ನೋಡಿ, ಈ ಕರೆಂಟ್ ಅಂತೂ ಮನೆಗೆ ತೋಟಕ್ಕೆ ಒಂದು 10 ಸರಿ ಕುಣಿಸ್ತದೆ ನೋಡಿ. ಈಗ ಬರ್ತಿರ್ಬೇಕಿದ್ರೆ ಮತ್ತೆ ಕರೆಂಟ್ ಹೋಯ್ತು.
ಈಗ ನಾನು ತೋಟದಲ್ಲಿರೋ ಅಷ್ಟೊತ್ತಿಗೆ ಬರೋದಿಲ್ಲ, ಮತ್ತು ಮನೆಗೆ ಹೋಗಿ ಕೂತದ್ದೇ ಕರೆಂಟ್ ಬರ್ತದೆ, ಆಗ ಮತ್ತೆ ಓಡಿ ಬಂದು ಮತ್ತೆ ಚಾಲು ಮಾಡಬೇಕು. ಹೀಗೆ ನೋಡಿ ಮಣ್ಣು ಹಾಕಿದ್ದು ಚೆನ್ನಾಗಾಗಿದೆಯಾ. ದಂಡೆ ಹಾಕಿದ್ದು ಇದು. ನಾವು ಇದನ್ನು ಅವರಿಗೆ ಯಾವ ರೀತಿ ಪೇಮೆಂಟ್ ಮಾಡೋದಂತಂದರೆ, ಈ ದಂಡೆ ಏನುಂಟು ನೋಡಿ, ಇದು ಒಂದೊಂದು ದಂಡೆಯನ್ನು ಮಾರಿನ ಲೆಕ್ಕದಲ್ಲಿ ಅವರಿಗೆ ಅಳತೆ ಮಾಡಿ ಪೇಮೆಂಟನ್ನು ಮಾಡಬೇಕಾಗ್ತದೆ. ಸೊ ಇದಿಷ್ಟು ಮಣ್ಣು ಹಾಕಿರೋದು ಅಂದಾಜು ಲಕ್ಷದ ಮೇಲೆ ಆಗುತ್ತೆ ಅವ್ರಿಗೆ ಪೇಮೆಂಟ್ ಮಾಡಲಿಕ್ಕೆ. ಸೊ ಈ ವರ್ಷ ಅಂತೂ ನಾವು ತೋಟದ ಕೆಲಸಕ್ಕೆ ತುಂಬ ಬಜೆಟ್ ಹಾಕಿದ್ವಿ. ಮಣ್ಣು ತಗೊಳ್ಳೋದಂತೆ, ಮಣ್ಣನ್ನು ಹಾಕ್ಸೋದಂತೆ, ಹೀಗೆಲ್ಲ ಸುಮಾರಷ್ಟು ಇನ್ವೆಸ್ಟ್ಮೆಂಟ್ ಆಯಿತು ನಮ್ಮದು ತೋಟಕ್ಕೆ ಈ ವರ್ಷ. 2026 ಸ್ಟಾರ್ಟಿಂಗಲ್ಲೇ ಹೀಗೆ ನೋಡಿ. ಈ ಥರ ಕೆಲಸ ಆಗಿದೆ. ಈ ಥರ ಮಣ್ಣು ಹಾಕಿದ್ರೆ ಅಷ್ಟಕ್ಕೆ ಕೆಲಸ ಮುಗಿಯೋದಿಲ್ಲ. ಈಗ ಇದ್ರ ಮಧ್ಯೆ ನಾವು ಸೊಪ್ಪು, ಆಮೇಲೆ ಈ ಥರ ಸೋಗೆ, ಈ ಥರದ್ದನ್ನೆಲ್ಲ ಹಾಕಿ ಮುಚ್ಚಬೇಕು. ಹೀಗೆ ಇನ್ನೂ ಸುಮಾರಷ್ಟು ಕೆಲಸ ಉಂಟು ಇದಕ್ಕೆ. ಈಗ ಮಣ್ಣಿನ ದಂಡೆಯನ್ನು ಮಾತ್ರ ಈ ಥರ ಹಾಕಿದ್ದಾಯಿತು. ಇದ್ರ ಮಧ್ಯೆ ಈಗ ಮರ ಗಿಡಗಳಿಗೆ ಬೇಕಾಗುವಂಥದ್ದು ಸೊಪ್ಪಿನ ಗೊಬ್ಬರ ಈ ಥರ ಎಲ್ಲ ಗೊಬ್ಬರ ಹಾಕಾಗಿದೆ. ಆದರೂ ಕೂಡ ಅದಕ್ಕೆ ಇನ್ನು ಮತ್ತೆ ಸುಮಾರಷ್ಟೆಲ್ಲ ಮಾಡಲಿಕ್ಕೆ ಬರ್ತದೆ. ನಾನು ನಿಮಗೆ ತಿಳಿಸ್ತೀನಿ ಅದೆಲ್ಲ ಹೇಗೆ ನಾವು ಹೀಗೆ ಮಣ್ಣಿನ ದಂಡೆ ನಂತರ ಕೆಲಸ ಎಲ್ಲ ಮಾಡ್ತೀವಿ ಅಂತ. ಪ್ರತಿದಿನವೂ ಏನಾದರೂ ಒಂದು ಹೆಲ್ದಿ ಡ್ರಿಂಕ್ಸ್ನ ಕುಡಿಯುವಂಥದ್ದು ಅಭ್ಯಾಸ ನನಗಂತೂ ಇದೆ. ನಿಮಗೂ ಇದೆಯಾ ಅಂತ ಕಾಮೆಂಟ್ ಮಾಡಿ ಆಯಿತಾ. ಅದು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಹೆಲ್ದಿ ಡ್ರಿಂಕ್ಸ್ನ ಕುಡಿದ್ರೆ ತುಂಬ ಒಳ್ಳೆಯದು. ಆದರೆ ನನಗೆ ಬೆಳಿಗ್ಗೆ ಎದ್ದ ತಕ್ಷಣವೇ ಬಿಸಿ ನೀರನ್ನು ಕುಡಿತೀನಿ. ಒಂದು ಚೊಂಬಾಗುವಷ್ಟು, ಒಂದು 10 ಲೀಟ್ರ್ ಮೆಜರ್ಮೆಂಟಲ್ಲಿ ಬಿಸಿ ನೀರನ್ನು ಕುಡಿತೀನಿ ಖಾಲಿ ಹೊಟ್ಟೆಯಲ್ಲಿ. ಕುಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೆ. ಅದಾದಮೇಲೆ ಒಂದು 8:30 9 ಗಂಟೆ ಅಷ್ಟೊತ್ತಿಗೆ ಚಹಾ ಕುಡ್ಕೊಂಡು ಹೇಗೆ ಮತ್ತೆಲ್ಲ ಕೆಲಸ ಮಾಡಿ 11 ಗಂಟೆ ಅಷ್ಟೊತ್ತಿಗೆ ಏನಾದರೂ ಒಂದು ಹೆಲ್ತಿ ಡ್ರಿಂಕ್ಸ್ನ ಕುಡಿಯುವಂಥ ಅಭ್ಯಾಸ ಮಾಡ್ಕೊಂಡಿದ್ದೆ ನಾನು. ನನ್ನೊಟ್ಟಿಗೆ ನನ್ನ ಮನೆಯವ್ರಿಗೂ ಕೂಡ ಅದೇ ರೀತಿ ಅಭ್ಯಾಸ ಮಾಡಿಸಿದ್ದೀನಿ. ಸೊ ಇವತ್ತು ಒಂದು ಜ್ಯೂಸ್ ಮಾಡ್ತಾ ಇದ್ದೀನಿ, ನುಗ್ಗೆ ಸೊಪ್ಪಿನ ಜ್ಯೂಸ್ ಆಯಿತಾ. ಅದು ಕುಡಿಲಿಕ್ಕೆ ಎಷ್ಟು ರುಚಿಯಾಗ್ತದೆ ಇಲ್ಲವೋ ಅಂತ ನಾನು ಲಕ್ಷ್ಯ ಕೊಡೋದಿಲ್ಲ, ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಚಳಿಗಾಲದಲ್ಲಿ ಇದು ಎಂತೇಳಿ ಸ್ಕಿನ್ ಎಲ್ಲ ಒಂಥರ ಲೈನ್ ರೀತಿ ಆಗ್ತದೆ ನೋಡಿ, ಒಂಥರ ನೆರಿಗೆ ಥರ ಆಗ್ತದೆ ನೋಡಿ. ಅದಕ್ಕೆಲ್ಲ ಈ ನುಗ್ಗೆ ಸೊಪ್ಪು, ಆಮೇಲೆ ಹೀಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿಕ್ಕೆಲ್ಲ ತುಂಬ ಒಳ್ಳೆಯದು. ಹಾಗಾಗಿ ಅದರದ್ದು ಜ್ಯೂಸ್ ಮಾಡ್ತಾ ಇದ್ದೀನಿ. ಹೀಗೆ ಸುಮಾರಷ್ಟು ರೀತಿಯಲ್ಲೆಲ್ಲ ಉಂಟು. ಹಾಗೆಯೇ ಅದನ್ನು ಒಂದಿನ ಕುಡಿದು ಬಿಟ್ಟರೆ ಅದರ ರಿಸಲ್ಟ್ ಗೊತ್ತಾಗೋದಿಲ್ಲ. ಯಾವಾಗಲೂ ಒಂದು ವಾರಕ್ಕೊಂದು ಸರಿ, 10 ದಿನಕ್ಕೊಂದು ಸರಿ ಎಲ್ಲ ಅದರ ರೂಢಿ ಇಟ್ಕೊಂಡ್ರೆ ರಿಸಲ್ಟ್ ನಮಗೇ ಗೊತ್ತಾಗ್ತದೆ. ಸೊ ನಮ್ಮನೆ ನುಗ್ಗೆ ಮರ ನೋಡಿದ್ರೆ ನೀವು ಕಂಗಾಲಾಗಿ ಹೋಗ್ತೀರಿ ನೋಡಿ. ಇಷ್ಟೇ ನಮ್ಮನೆ ನುಗ್ಗೆ ಮರ ಇದ್ದಿದ್ದು. ಯಾಕೆಂದರೆ ಇದನ್ನು 2 ಫ್ಯಾಮಿಲಿಯರು ಶೇರ್ ಮಾಡ್ತಾ ಇರ್ತಾರ, ಹಾಗಾಗಿ ಇಷ್ಟೇ ಉಂಟು. ಒಂದು ನಮ್ಮ ಫ್ಯಾಮಿಲಿ, ಇನ್ನೊಂದು ಮಂಗಣ್ಣನ ಫ್ಯಾಮಿಲಿ. ಮಂಗಣ್ಣನ ಫ್ಯಾಮಿಲಿಗೂ ಇದು ಬೇಕು, ಹಾಗಾಗಿ ಇದು ಈ ಹತ್ತಕ್ಕೆ ಬಂದ್ಕೊಂಡದೆ ನೋಡಿ. ಈ ಥರ ಒಂದು ಸ್ವಲ್ಪ ನುಗ್ಗೆ ಸೊಪ್ಪನ್ನ ಕಿತ್ಕೊಂಡು ಹೋಗುವ. ನೋಡಿ ನಮ್ಮನೇಲಿ ನಾನು ಮತ್ತು ದಾದ ಈ ರೀತಿ ಹೆಲ್ದಿ ಡ್ರಿಂಕ್ಸ್ನೆಲ್ಲ ಖುಷಿನ ಕುಡಿತೀವಿ. ಅಮ್ಮ ಮಗ ಇದ್ದಾರಲ್ಲ ಅವರಿಗಾಗೋದಿಲ್ಲ, ಅವರಿಗೆಲ್ಲ ರುಚಿ ಇರಬೇಕಾಗುತ್ತಾಗ್ತದೆ. ಹಾಗಂತ ನಾನು ಮಾಡೋದೇನು ನಿಲ್ಲಿಸೋದಿಲ್ಲ, ಇಷ್ಟ ಇದ್ದವ್ರು ಕುಡಿತಾರೆ, ಇಲ್ಲ ಅಂದರೆ ನಾನಾದರೂ ಅಟ್ಲೀಸ್ಟ್ ಕುಡಿಬೋದು. ಹೀಗೆ ಒಂದಿಷ್ಟು ಸೊಪ್ಪು ತಗೊಂಡಿದ್ದೀನಿ. ಇವಾಗ ಇದ್ರದ್ದು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು 11 ಗಂಟೆಗೆ. ಸೊ ಬನ್ನಿ ಹೋಗುವ. ನೋಡಿ ಜಾಯಿಕಾಯಿ ಆಗಿದೆ. ಜಾಯಿಕಾಯಿ, ಜಾವಿತ್ತೆ ಅಂತ ಹೇಳ್ತೀರಲ್ಲ ನೀವು, ಅದು ಜಾಯಿಕಾಯಿ. ಈ ವರ್ಷ ಕಡಿಮೆ ಜಾಯಿಕಾಯಿ ಆಗಿದ್ದಿದ್ದು ನೋಡಿ.
ತೆಳ್ಳಗಾಗಿದೆ ಅಲ್ಲಲ್ಲಲ್ಲಿ ಒಂದಂತೆಯ. ಇದು ಮರ, ಜಾಯಿಕಾಯಿ ಮರ. ಜಾಯಿಕಾಯಿ ಮರದ ಕೆಳಗಡೆ ನೋಡಿ ಬಿಸಿಲೇ ಬರೋದಿಲ್ಲ, ಒಂಥರ ಕಾಡದ ರೀತಿಯೇ ಆಗಿ ಕಾಡಲ್ಲಿರೋ ಮರದ ಅಡಿಯಲ್ಲಿ ನಿಂತ್ಕೊಂಡಂಗೆ ಕಾಣಿಸ್ತದೆ. ಎಂತ ಇದು ಅದೇಮಾಗಲ್ಲ ಒಳಗೆ ಮೆಣಸಿನಕಾಳು ಹೆಚ್ಚಲ್ಲ ಇಲ್ಲವೇ, ಖಾಲಿ ಆಗದೆ ಸುಮಾರು. ರಾಶಿ ಎಲ್ಲ ಮಾಡ್ಕೋಬೇಡ, ಸಾಕು. ಅದೇನು ಸಿದ್ದಿ ಲೆಕ್ಕದಾಗ ಹಾಕೋದಲ್ಲಕ್ಕ. ತಡೆ ಆಮೇಲೆ ತಡೆ ನೋಡಿ. ನಾವು 4 ಜನ ಇದ್ದೀವಲ್ಲ, ಹಾಗಾಗಿ ಸೊಪ್ಪೆಲ್ಲ ಬಿಡಿಸಾದ್ಮೇಲೆ ಒಂದು ಕೈ ಮುಷ್ಟಿ ಆಗುವಷ್ಟು ಆಗ್ಬೋದು. ಸ್ಪೂನ್ ಅಳತೆಯಲ್ಲಿ ಹೇಳುವಾಗಿದ್ರೆ ಅಂದರೆ ಅದು ರುಬ್ಬಿದ ಮೇಲೆ ಅಥವಾ ಪುಡಿ ಮಾಡಿದ ಮೇಲೆ ಒಂದು 2 ಸ್ಪೂನ್ ಅಳತೆ ಆಗ್ಬೋದು. ಅಂದರೆ ಪ್ರತಿದಿನ ತಗೊಳ್ಳೋದಿಲ್ಲ ನಾನು, ವಾರಕ್ಕೆ 1 ದಿನ 10 ದಿನ ತಗೊಳ್ತೀನಿ ನೋಡಿ. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಕುಡಿದು ಬಿಡೋದು, ಅಂದರೆ 1 ಲೋಟ ಆಗುವಷ್ಟು, ದೊಡ್ಡ ಗಾತ್ರದ 1 ಲೋಟ ಆಗುವಷ್ಟನ್ನು ಕುಡಿಯೋದು. ಸೊಪ್ಪನ್ನೆಲ್ಲ ತೊಳ್ಕೊಂಡು ಈ ರೀತಿ ಬಿಡಿಸಿ ಹಾಕಿದ್ಮೇಲೆ ಅದಕ್ಕೆ ಸಣ್ಣ ಶುಂಠಿ ಚೂರನ್ನು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಆಮೇಲೆ ಈ ರೀತಿ ನಾವು ಫಿಲ್ಟ್ರನ್ನ ಮಾಡ್ಕೊಳ್ಬೇಕು. ನುಗ್ಗೆ ಸೊಪ್ಪು ಹೇರ್ಸ್ಗೆ ಅಂತೂ ತುಂಬ ಒಳ್ಳೆಯದು, ಹೇರ್ ಫಾಲ್ ಆಗ್ತಾ ಇದ್ದರೆ, ಆಮೇಲೆ ವೈಟ್ ಹೇರ್ಸ್ ಇದ್ದರೆ ಹೀಗೆ ಇದಕ್ಕೆಲ್ಲ ಒಳ್ಳೆಯದು. ಆಮೇಲೆ ಸ್ಕಿನ್ನಿಗೂ ಕೂಡ ತುಂಬ ಒಳ್ಳೆಯದು. ಇವಾಗ ನಾನು 1 ನಿಂಬೆಹಣ್ಣನ್ನು ಸಣ್ಣದಿತ್ತು ಅದು, 1 ನಿಂಬೆಹಣ್ಣನ್ನು ಈ ಥರ ರಸ ಹಾಕ್ಕೊಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಇಷ್ಟೇ ಸಿಂಪಲ್ಲಾಗಿ ಆಗುತ್ತೆ. ಹಾಗೆಯೇ ಕುಡಿದ್ರೆ ಆಯಿತು.
ಹೇರ್ಸ್ಗಂತೂ ತುಂಬ ಒಳ್ಳೆಯದು, ಆಮೇಲೆ ಸ್ಕಿನ್ನಿಗೆ ತುಂಬ ಒಳ್ಳೆಯದು, ಆಮೇಲೆ ಹೊಟ್ಟೆ ಸಮಸ್ಯೆ ಇದ್ದರೆ ಹಾಗೆಯೇ ರಕ್ತ ಶುದ್ಧಿ ಆಗಲಿಕ್ಕೆ ತುಂಬ ರೀತಿಯಲ್ಲಿ ನುಗ್ಗೆ ಸೊಪ್ಪು ಸಹಾಯ ಆಗುತ್ತೆ. ಇದರಿಂದ ಸಾರು ಮಾಡ್ಕೊಂಡು ತಿನ್ಬೋದು, ಆಮೇಲೆ ಪಲ್ಯ ಮಾಡಿಕೊಂಡು ಹೀಗೆ ಸುಮಾರು ರೀತಿಯಲ್ಲೆಲ್ಲ ನಾವು ಇದನ್ನು ಆಹಾರದಲ್ಲಿ ಉಪಯೋಗಿಸ್ಕೊಂಡ್ರೆ ನಮಗೇನೆ ತುಂಬ ಒಳ್ಳೆಯದು. ನನಗೆ ಇದರದ್ದು ಪ್ರಯೋಗಗಳೆಲ್ಲ ಅಂದರೆ ಉಪಯೋಗಗಳೆಲ್ಲ ಗೊತ್ತಾಗಿದ ಮೇಲೆ ಸೊ ನಾನು ಕೂಡ ನನ್ನ ಆಹಾರ ಪದ್ಧತಿಯಲ್ಲಿ ಇದನ್ನೆಲ್ಲ ರೂಢಿ ಮಾಡ್ಕೊಂಡಿದ್ದೀನಿ. ಫಸ್ಟು ಕುಡಿಯುವಾಗೆಲ್ಲ ಸ್ವಲ್ಪ ಕಹಿ ಈ ಥರ ಎಲ್ಲ ಅನ್ನಿಸ್ತಿತ್ತು. ಒಂದು 2-3 ಬಾರಿ ಕುಡ್ದಾದ ನಂತರ ರೂಢಿ ಆದಂಗೆ ಇನ್ನೂ ಕುಡಿಬೇಕು ಅಂತ ಅನಿಸುತ್ತೆ ಇದರ ಉಪಯೋಗಗಳೆಲ್ಲನೂ ಗೊತ್ತಾದ ಮೇಲೆ. ಸೊ ನೀವು ಕುಡಿತೀರಾ ಅಥವಾ ಕುಡಿಲಿಲ್ಲ ಅಂತಂದರೆ ಈ ರೀತಿ ಉಪಯೋಗಗಳೆಲ್ಲ ಕೇಳಿದ ಮೇಲೂ ಕೂಡ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ, ಹಾಗಾಗಿ ಎಲ್ಲರೂ ಕೂಡ ಇದರ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಅದೇ ಕುಡಿ ಹೊಸ ನಮ್ಮನೆ ಜ್ಯೂಸ್ ಕಂಡ್ರೆ ನಂಗೆ ಓ ಇದು ಅದೇ ಈಗ ಕೊಯ್ಕ ಬಂದಿತ್ತು ತೋಟದ ನುಗ್ಗಿಕಾಯಿ ಸೊಪ್ಪು ಅಲ್ವಾ ಅದಿದೆ ಮೂರ್ಕಂತೆ ನಾನು ನುಗ್ಗಿಕಾಯಿ ಸೊಪ್ಪು ನಾವು ಕೊಯ್ಕ ಬಂದು ನೋಡಿದೆ, ಟೇಬಲ್ ಮೇಲೆ ಕೂತದ್ದು ನೋಡಿದೆ, ವಿಡಿಯೋ ಬರ್ತಿದ್ದೆ. ಏನೇ ಚಲೋ ಆಗೋದಿಲ್ಲ. ಕುಡಿಬೇಕು ಗೊತ್ತದಿಯಾ ಇದಲ್ಲವ. ಕೋಳಿಗೆ ಬೇಡ, ನೀ ಕುಡಿ ಫಸ್ಟಿಗೆ. ಒಂದು ವಾರದಿಂದ ಕೆಲವೊಂದು ದಿನ ಮಾತ್ರ ಕೆಲವೊಂದು ವೀಡಿಯೋಸ್ಗಳನ್ನೆಲ್ಲ ಮಾಡ್ಕೊತ ಇದೆ. ಹಾಗಾಗಿ ಇವತ್ತಿನ ದಿನ ಫುಲ್ ವ್ಲಾಗ್ ಮಾಡಿದ್ದೆ, ಆದರೆ ಅಪ್ಲೋಡ್ ಮಾಡೋದಕ್ಕೆ ಮತ್ತು ನಿಮಗೂ ನೋಡಲಿಕ್ಕೆ ತುಂಬ ಸಮಯ ಆಗುತ್ತೆ. 20 ನಿಮಿಷ ಜಾಸ್ತಿ ಆಯಿತು. ಹಾಗಾಗಿ ನೆಕ್ಸ್ಟ್ ಒಂದು ರೆಸಿಪಿನ ಟ್ರೈ ಮಾಡಿದ್ದೀನಿ, ಅದನ್ನು ನಾಳಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೂ ಹೊಸದಾಗಿ ಮಾಡಿರೋಂಥ ರೆಸಿಪಿ ವಿಡಿಯೋನ ನಾಳೆ ನೋಡಲಿಕ್ಕೆ ನೀವು ಕ್ಯೂರಿಯಾಸಿಟಿಯಿಂದ ಕಾಯ್ತಾಯಿರಿ. ಸೊ ಸಿಗುವಲ್ಲ ನಾಳಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿ ಒಳ್ಳೊಳ್ಳೆ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಆರಾಮಾಗಿರಿ, ಆರೋಗ್ಯವಾಗಿರಿ. ಸಿಗುವ ನಾಳಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.